ನಮಸ್ಕಾರ. ಇದು ನಾನು 2026 ಕೆಸೆಟ್ ಪೊಲಿಟಿಕಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಸಿಲೆಬಸ್ ವೈಸ್ ಸಿಲೆಬಸ್ ವೈಸ್ ವಿಷಯನ ವಿವರಣೆ ಮಾಡ್ತಾ ಹೋಗ್ತೀನಿ. ನನ್ನ ಹೆಸರು ಶಿಲ್ಪಾ ಅಂತ. ನಾನು MA ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಮುಗಿಸಿದ್ದೀನಿ. ನೋಡಿ, ಕೆಸೆಟ್ ಸಬ್ಜೆಕ್ಟ್ ಹೇಗಿದೆ ಅಂತಂದ್ರೆ, ನಾನು ಈ ತರ ಒಂದು ಸ್ಮಾಲ್ ವಿಷಯ ಇಟ್ಕೊಂಡು ಓದೋದ್ರಿಂದ ಕೆಸೆಟ್ ಪಾಸ್ ಆಗೋಕೆ ಸಾಧ್ಯ ಇಲ್ಲ. ಆ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ ನಾವು ಅನ್ಕೊಂಡ ತರ ಕ್ವಶನ್ ಬರಲ್ಲ ಕೆಸೆಟ್ ನಲ್ಲಿ. ಆ ವಿಷಯದೊಳಗೆ ನಾವು ಜ್ಞಾನವನ್ನು ಪಡೆದಾಗ ಯಾವ ಕ್ವಶನ್ಗೆ ಹೆಂಗ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆಟೋಮೆಟಿಕ್ ಆಗಿ ಕ್ವಶನ್ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದ. ನಾನ್ ಮಾಡ್ತೀನಿ ಅಂತಂದ್ರೆ, ಪ್ರತಿಯೊಂದು ಆ ಸಿಲೆಬಸ್ ಪ್ರಕಾರ ಈ ನಿಮ್ಗೆ ವಿಷಯನ ತಿಳಿಸ್ತಾ ಹೋಗ್ತೀನಿ ಆಳವಾಗಿ. ಮತ್ತು ಸಿಲೆಬಸ್ ಒಳಗ ಪೊಲಿಟಿಕಲ್ ಸೈನ್ಸ್ ಒಳಗ 10 ಯೂನಿಟ್ ಬರ್ತಾವ. ಆ 10 ಯೂನಿಟ್ ಗಳನ್ನ ಪ್ರತಿಯೊಂದು ಯೂನಿಟ್ ಒಳಗ ನಿಮ್ಗೆ ವಿವರಣೆ ಮಾಡ್ಕೊತಾ ಹೋಗ್ತೀವಿ. ಮತ್ತೆ ಈ ವಿಷಯನ ನಾನು ಎಕ್ಸ್ಪ್ಲೇನ್ ಯಾವ ರೀತಿ ಮಾಡ್ತೀನಿ ಅಂತಂದ್ರೆ, ಈಸಿ ಮೆಥಡ್ ನಿಮ್ಗೆ ಹೇಳ್ತೀವಿ. ನೀವ್ ನನ್ ಕ್ಲಾಸ್ ಕೇಳಿದಾದ್ಮೇಲೆ ನೀವ್ ಯಾವ ಬುಕ್ಸ್ ಓದಿದ್ರು ನಿಮ್ಗೆ ಅರ್ಥ ಆಗ್ಬೇಕು. ನೀವ್ ನಂದೇನ್ ನೋಟ್ಸ್ ಓದ್ಬೇಕು ನೀವು ಅಂತ ನಾನು ಏನ್ ಹೇಳಲ್ಲ. ನೀವು ನೋಟ್ಸ್ ಕೇಳಿ ನೀವು ಇರೋಂತ ಗಳನ್ನ ರೆಫರ್ ಮಾಡಿ ಆಟೋಮೆಟಿಕ್ ಆಗಿ ಕಲಿತಾ ಹೋಗ್ತದೆ. ಈಗ ನಾವು ಸಿಲೆಬಸ್ ಬರಾಮು. ಫಸ್ಟ್ ಚಾಪ್ಟರ್ ರಾಜಕೀಯ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಏನು, ಅದ್ರ ರಾಜಕೀಯನೇ ಯಾಕೆ ಅಂತ ನಾವು ತಿಳ್ಕೊಬೇಕು. ಸಿದ್ಧಾಂತ ಅಂದಾಗ ಅಲ್ಲಿ ಏನ್ ಆಳವಾದ ಅಧ್ಯಯನ ನೀವು ಸಿದ್ಧಾಂತ. ಯೂನಿಟ್ 1 ರಾಜಕೀಯ ಸಿದ್ಧಾಂತ. ಈ ರಾಜಕೀಯ ಸಿದ್ಧಾಂತ ಅಂದಾಗ ನಾವು ಫಸ್ಟ್ ನೀವ್ ಏನ್ ತಿಳ್ಕೊಬೇಕು ಅಂದ್ರೆ, ಡೈರೆಕ್ಟ್ ಆಗಿ ಅಲ್ಲಿ ಏನ್ ವಿಷಯದ ಅಂತ ಓದ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಸಿದ್ಧಾಂತ ಅಂದ್ರೆ ಏನು, ರಾಜಕೀಯ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ತಿಳ್ಕೊಬೇಕು. ಸಿದ್ಧಾಂತ ಅಂದಾಗ ಅಲ್ಲಿ ಆಳವಾದ ಅಧ್ಯಯನ ಇರ್ತದೆ. ಹೀಗೆ ಫಾರ್ ಎಕ್ಸಾಂಪಲ್, ನಾನ್ ಶಿಲ್ಪಾ, ನನ್ ಬಗ್ಗೆ ಪೂರ ಆಳವಾಗಿ ಓದೋದೇ ಒಂದು ಸಿದ್ಧಾಂತ. ಅದೇ ರೀತಿಯಾಗಿ ರಾಜಕೀಯ ಬಗ್ಗೆ ಆಳವಾಗಿ ಓದೋದೇ ಸಿದ್ಧಾಂತ. ಇದ್ರೊಳಗೆ ಹಲವಾರು ವಿಷಯಗಳು ಬರ್ತಾವ. ಸ್ವತಂತ್ರ ಬರ್ತದ, ಸಮಾನತೆ ಬರ್ತದ, ಪ್ರಭುತ್ವ ಬರ್ತದ, ಉದಾರವಾದ ಬರ್ತದ, ಮಾರ್ಕ್ಸ್ವಾದ ಬರ್ತದ, ಸ್ತ್ರೀವಾದ ಬರ್ತದ. ಹಲವಾರು ಸಿದ್ಧಾಂತಗಳು ಯಾವ ರೀತಿ ಇವ ಅಂತಂದಾಗ, ಪ್ರತಿಯೊಂದು ನಾವು ಈಗ ಕಮ್ಯುನಿಸ್ಟ್ ಸಿದ್ಧಾಂತ ನಾವು ಓದ್ತೀವಿ ಅಂದಾಗ ಅಲ್ಲಿ ಅದು ಯಾವ ತರ ಉದಯ ಆಯ್ತು, ಅದ್ರ ಕಾರ್ಲ್ ಮಾರ್ಕ್ಸ್ ಒಂದು ಥಿಯರಿ ಏನದ, ಕಮ್ಯುನಿಸ್ಟ್ ಸಿದ್ಧಾಂತದಿಂದ ಯಾರ್ಯಾರು ಪ್ರಭಾವಿತರಾದ್ರು, ಅದು ಇಂದಿನ ಜಗತ್ತಿನಲ್ಲಿ ಯಾವ್ಯಾವ ರಾಷ್ಟ್ರಗಳನ್ನ ಅದು ಅಳವಡಿಸ್ಕೊಂಡಿದ್ದಾವೆ. ಪ್ರತಿಯೊಂದು ವಿಷಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅದ್ರೊಳಗ ಹಲವಾರು ಸಬ್ ಯೂನಿಟ್ಸ್ ಬರ್ತಾವ. ನಾನು ಈಗ ನಿಮ್ಗೆ ಎಕ್ಸಾಂಪಲ್ ಇದು ಕಾರ್ಲ್ ಮಾರ್ಕ್ಸ್ ಅವ್ರದೇ ಒಂದು ಕಮ್ಯುನಿಸ್ಟ್ ಸಿದ್ಧಾಂತ ಅಂತ ಹೇಳ್ಬೇಕಂತಂದಾಗ, ಆ ಕಮ್ಯುನಿಸ್ಟ್ ಬಗ್ಗೆ ಏನ್ ಹೇಳ್ಯಾರ ಕಾರ್ಲ್ ಮಾರ್ಕ್ಸ್ ಅವರು, ಅದು ಯಾವ ರೀತಿ ಅಪ್ಲೈ ಮಾಡ್ಬೇಕು, ಅದ್ರಲಿಂದ ಪರಿಣಾಮ ಏನಾಗ್ತದ, ಎಲ್ಲ ಹೇಳ್ತಾ ಹೋಗ್ತೀನಿ. ಫಸ್ಟ್ ಯೂನಿಟ್ ಒಳಗ ಸಿದ್ಧಾಂತ ಬರ್ತದ, ಅಂದ್ರೆ ಆಳವಾಗಿ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋದು. ಈಗ ಸೆಕೆಂಡ್ ಯೂನಿಟ್ ಒಂದು ರಾಜಕೀಯ ಚಿಂತನೆ ಅಂದ್ರೇನು. ಒಂದು ರಾಜಕೀಯ ಒಳಗ ಪ್ರತಿಯೊಬ್ಬರು ಕೆಲವೊಂದು ವಿಷಯಗಳನ್ನ ವಿವರಣೆ ಮಾಡ್ಯಾರ. ಅವ್ರ ಚಿಂತನೆ ಏನದ, ಅವ್ರ ವಿಷಯದೊಳಗೆ ಏನದ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದ್ರೊಳಗ ಪ್ರಾಚೀನ ಭಾರತದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಹಲವಾರು ಚಿಂತಕರು ಏನ್ ಮಾಡ್ಯಾರ, ವಿಷಯಗಳನ್ನ ಅವ್ರು ಯಾವ ರೀತಿ ರಾಜಕೀಯ ಇರ್ಬೇಕು, ಯಾವ ರೀತಿ ಸರ್ಕಾರ ಇರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಯಾರ. ಅದ್ರೊಳಗ ನಾವು ಈಗ ರಾಜಕೀಯ ಚಿಂತಕರೊಳಗ ಫಸ್ಟ್ ಪ್ರಾಚೀನ ಒಳಗೆ ನಾವು ಗ್ರೀಕ್ ಚಿಂತಕರಾಗಲ್ಲ, ಪ್ಲೇಟೋ, ಅರಿಸ್ಟಾಟಲ್, ಥಾಮಸಾಸ್, ಹಲವಾರು ಚಿಂತಕರು ಬರ್ತಾರ. ಅವ್ರು ಪ್ರಾಚೀನ ಮತ್ತು ಅವರು ವಿದೇಶಿಯರು. ಅವ್ರನ್ನ ನಾವು ಈ ರಾಜಕೀಯ ಚಿಂತನೆ ಒಳಗ ನಾವು ಅಧ್ಯಯನ ಮಾಡ್ತೀವಿ. ಈ ಒಂದು ನಾವು ಇಷ್ಟು ಈಸಿಯಾಗಿ ಹೇಳಿಲ್ಲ. ಅವರು ಒಂದು ಪೌರತ್ವ ಹೇಗಿರ್ಬೇಕು, ಒಂದ್ ರಾಜ್ಯ ಹೇಗಿರ್ಬೇಕು, ಒಂದ್ ಸರ್ಕಾರ ಹೇಗಿರ್ಬೇಕು, ಒಬ್ಬ ಮಹಿಳೆ ಹೇಗಿರ್ಬೇಕು, ಒಬ್ಬ ಪುರುಷ ಹೇಗಿರ್ಬೇಕು, ಒಬ್ಬ ಪ್ರಜೆ ಹೇಗಿರ್ಬೇಕು, ಒಂದು ಉತ್ತಮ ಪ್ರಜೆಸ್ಕೋಬೇಕಂದ್ರೆ ಹೆಂಗಿರ್ಬೇಕು, ಅವ್ರದ್ದು ಯಾವ ರೀತಿ ಕೊಡುಗೆ ಇರ್ಬೇಕು, ಈ ಒಂದು ವಿಷಯಗಳನ್ನು ಹಲವಾರು ಚಿಂತಕರು ಹಲವಾರು ವಿಭಿನ್ನ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ನಾವು
ಎರಡನೇ ಯೂನಿಟ್ ಒಳಗ ರಾಜಕೀಯ ಚಿಂತನೆ ಒಳಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಆಳವಾದ ವಿಷಯನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೂರನೇ ಯೂನಿಟ್ ಭಾರತೀಯ ರಾಜಕೀಯ ಚಿಂತನೆ ಅಂದ್ರೆ ಏನು? ನಮ್ಮ ಭಾರತೀಯರು ಒಂದ್ ರಾಜಕೀಯಕ್ಕೆ ಏನು ಕೊಡುಗೆ ಕೊಟ್ಟಾರ, ಅವ್ರ ಚಿಂತನೆ ಏನು, ಅವ್ರು ಯಾವ ರೀತಿಯಾಗಿ ನಮ್ಮ ಸರ್ಕಾರ ಇರ್ಬೇಕು ಅಂತ ಅವ್ರು ಸುಮಾರು ಪ್ರಾಚೀನ ಭಾರತ ಇತಿಹಾಸದೊಳಗೆ ಅವ್ರು ಹೇಳ್ತಾರೆ ರಾಜಕೀಯ ಅನ್ನೋದು ಹೇಗಿರ್ಬೇಕು ಅಂತ. ಒಂದ್ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ನಾವು ಕೇವಲ ರಾಜಕೀಯ ಅಂದಾಗೆ ಈಗ ನೋಡ್ತೀವಲ್ಲ ಅದು ಅಲ್ಲ. ಪ್ರಾಚೀನ ಭಾರತ ಅಂತ ಅದು ಹಿಂದೆ ಅದಕ್ಕಿಂತ ಹಿಂದೆನೆ ರಾಜಕೀಯ ಇತ್ತು. ಅದು ಎಷ್ಟು ಶಿಸ್ತುಬದ್ಧವಾಗಿತ್ತು ಅಂತಂದ್ರೆ ಅದು ಕಂಪೇರ್ ಮಾಡಿ ಈಗಿನ ರಾಜಕೀಯ ಏನೂನೇ ಇಲ್ಲ. ಅದೇ ರೀತಿಯಾಗಿ ಭಾರತೀಯ ರಾಜಕೀಯಕ್ಕೆ ಏನ್ ಕೊಟ್ಟಾರ, ಕೌಟಿಲ್ಯ ಆಗಿರ್ಬಹುದು, ಮನು ಆಗಿರ್ಬಹುದು, ಜವಾಹರ್ಲಾಲ್ ನೆಹರು ಆಗಿರ್ಬಹುದು, ಗಾಂಧೀಜಿ ಆಗಿರ್ಬಹುದು, ಡಾಕ್ಟರ್ BR ಅಂಬೇಡ್ಕರ್ ಹಲವಾರು ವ್ಯಕ್ತಿಗಳು ಅವರದೇ ಆದ ಕೊಡುಗೆ ಕೊಟ್ಟಾರ. ಮುಂದಿರ್ಬೇಕು ನಾವ್ ಸರ್ಕಾರ, ಅದ್ರಲ್ಲಿ ಏನೇನು ನಮ್ದು ಆಗು ಹೋಗುಗಳನ್ನ ಬದಲಾವಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ನಿಗರವಾಗಿ ಅದ್ಭುತವಾಗಿ ನೀವ್ ನೋಡ್ಬೇಕು. ಕೌಟಿಲ್ಯ ರಾಜಕೀಯ ನಿಪುಣ ಅವ್ರಿಗೆ ರಾಯಭಾರಿ ಒಂದ್ ಅದ್ಭುತವಾಗಿ ಹೇಳ ಒಂದ್ ಸರ್ಕಾರ ಹೇಗಿರ್ಬೇಕು, ಒಂದ್ ರಾಜ್ಯ ಹೇಗಿರ್ಬೇಕು, ಆ ರಾಜ್ಯದೊಳಗೆ ಯಾವ ಸವಲತ್ತುಗಳು ಇರ್ಬೇಕು. ನಾನು ಮುಂದೆ ಹೇಳ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತಿದೆ ಯಾವ ರೀತಿಯಾಗಿ ಒಬ್ಬ ಚಿಂತಕನು ಯಾವ ರೀತಿಯಾಗಿ ಹೇಳಿದಾನೆ ಅನ್ನೋದು. ನಾಲ್ಕನೇ ಯೂನಿಟ್ ಬಂದು ತುಲನಾತ್ಮಕ ರಾಜಕೀಯ ಚಿಂತನೆ. ಇದ್ರ ಮೀನಿಂಗ್ ಇಷ್ಟು ತಿಳ್ಕೊಬೇಕು. ನೀವು ತಿಳ್ಕೊಂಡಾದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಓದೋವಾಗ ಬಹಳ ಈಸಿಯಾಗಿ ಅನಿಸ್ತದ. ಹೇಗಂದ್ರೆ ನಮ್ಮ ಭಾರತದೊಳಗೆ ಏನದ ಪ್ರಜಾಪ್ರಭುತ್ವ ಅದ. ಈಗ ರಷ್ಯಾದಾಗ ಏನದ ಸಮತಾವಾದ ಅದ, ಚೀನಾದಾಗ ಏನದ ಸಮತಾವಾದ ಅದ, ಮತ್ತ ನಾವ್ ಪಾಕಿಸ್ತಾನದಾಗ ಏನ ಪ್ರಜಾಪ್ರಭುತ್ವ ಅದ. ಈ ತರ ಅಮೆರಿಕದೊಳಗನು ಪ್ರಜಾಪ್ರಭುತ್ವ ಅದ. ಈ ತರ ಯಾವ ದೇಶದೊಳಗ ಯಾವ ರೀತಿ ಸರ್ಕಾರ ಅದ, ನಮ್ಮ ದೇಶದೊಳಗೆ ಯಾವ ಸರ್ಕಾರ ಅದ, ಬೇರೆ ದೇಶದೊಳಗೆ ಯಾವ ಸರ್ಕಾರ ಅದ ಅಂತ ತುಲನೆ ಮಾಡೋದು, ಕಂಪಾರಿಸನ್ ಮಾಡ್ಕೊಂಡು ಇದು ಮಾಡೋದು. ನಮ್ಮಲ್ಲಿ ಯಾವ ತರ ಕೇಂದ್ರ ಸರ್ಕಾರ ಅದ, ಅಮೆರಿಕದಾಗ ಯಾವ ತರ ಕೇಂದ್ರ ಸರ್ಕಾರ ಅದ, ಅಲ್ಲಿ ನ್ಯಾಯಾಂಗ ಹೆಂಗದ, ಇಲ್ಲಿ ನ್ಯಾಯಾಂಗ ಹೆಂಗದ, ಅದ್ರ ಬಗ್ಗೆ ಈ ಚಾಪ್ಟರ್ದಾಗ ಫುಲ್ ಅಮೆರಿಕದ ಸರ್ಕಾರದ ಬಗ್ಗೆ ಓದ್ತೀವಿ, ಬ್ರಿಟನ್ ಸರ್ಕಾರದ ಬಗ್ಗೆ ಓದ್ತೀವಿ, ರಷ್ಯಾ ಸರ್ಕಾರದ ಬಗ್ಗೆ ಓದ್ತೀವಿ. ಮತ್ತ ನಮ್ಮ ಸಿಲೆಬಸ್ ಬ್ರಿಟನ್, ಅಮೆರಿಕ, ರಷ್ಯಾ, ಚೀನಾ ಒಂದ್ ಕೆಲವೊಂದು ರಾಷ್ಟ್ರಗಳ ಸರ್ಕಾರದ ಬಗ್ಗೆ ಈ ಚಾಪ್ಟರ್ ಒಳಗೆ ಸಿಲೆಬಸ್ ಒಳಗೆ ಕೊಟ್ರ. ಅದು ಸಿಲೆಬಸ್ ಒಳಗೆ ಏನದ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ದೇಶದೊಳಗೆ ಯಾವ ಸರ್ಕಾರ ಅದ, ನಮ್ ಸರ್ಕಾರಕ್ಕೂ ಆ ಸರ್ಕಾರಕ್ಕೂ ಏನ್ ಡಿಫ್ರೆನ್ಸ್ ಅದ, ಏನ್ ಸಾಮ್ಯತೆ ಅದ ಅನ್ನೋದ್ರ ಬಗ್ಗೆ ವಿವರಣೆ ಮಾಡಿ ತಿಳಿಸ. ಈಗ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧವಾಗಿ ಪ್ರಯಾಣ ಮಾಡ್ತಾ ಹೋದಾಗ ನಮ್ಗೆ ಹಲವಾರು ಲಾಭಗಳು ಇರ್ತಾವ, ಅದ್ರ ನಷ್ಟನೂ ಇರ್ತಾವ. ಬಟ್ ಅಂತಾರಾಷ್ಟ್ರೀಯ ಸಂಬಂಧ ಇಲ್ದೇನೆ ನಾವ್ ಇರ್ಲಕ್ಕೂ ಸಾಧ್ಯನೂ ಇಲ್ಲ. ಈಗ ನೋಡಿ ಈ ಇತ್ತೀಚಿನ ದಿನದೊಳಗೆ ನೋಡಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಬೇರೆ ಕಂಟ್ರಿಗಳಿಗೆ ಯಾವ ರೀತಿ ಪರಿಣಾಮ ಬೀಳುತ್ತದ. ಒಂದು ಗ್ಯಾಸ್, ಒಂದ್ ಪೆಟ್ರೋಲ್ ಅಲ್ಲಿ ನಾವು ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುತ್ತಿದ್ದೇವೆ. ಅದು ಯಾವ ರೀತಿ ಸುಧಾರಣೆ ಆಗ್ಬೇಕು ಅದನ್ನ ನಾವು ಓದ್ಕೋಬೇಕು, ಪ್ರತಿಯೊಬ್ಬ ಪ್ರಜೆನೂ ತಿಳ್ಕೊಬೇಕು ಅಂದಾಗ ನಾವು ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಓದ್ತಾ ಇರಬೇಕು. ಇದು ಅಂತಾರಾಷ್ಟ್ರೀಯ ಸಂಬಂಧ ಕೇವಲ KSET ಮಾತ್ರ ಒಂದು ಸಿಲೆಬಸ್ ಕೊಟ್ಟಿಲ್ಲ. UPSC ಎಕ್ಸಾಮ್ಗಳು KS ಎಕ್ಸಾಮ್ ಹಲವಾರು ದೊಡ್ಡ ಹುದ್ದೆಗಳಿಗೆ ಅಂತಾರಾಷ್ಟ್ರೀಯ ಸಂಬಂಧ ಕೊಟ್ಟಾರ. ಯಾರು ಕೊಟ್ಟಾರ? ದೇಶದ ಪ್ರಜೆಯನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಒಂದ ಕರ್ತವ್ಯ ಆಗ್ಯದ. ಅದರಿಂದ ಈ ಅಂತಾರಾಷ್ಟ್ರೀಯ ಸಂಬಂಧ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದ. ನಾವು ನೋಡಿದೆ ಲಾಸ್ಟ್ ಟೈಮ್ ನಾವ್ KSET ಎಕ್ಸಾಮ್ ನಲ್ಲಿ ಬಂದಾಗ ಮಿನಿಮಮ್ ಐ ಥಿಂಕ್ ನನ್ಗೆ ಅನ್ಸಟ್ಟಿಗೆ ಒಂದು 15 ಕ್ವಶನ್ ಬಂದಿವಿ ಅಂತಾರಾಷ್ಟ್ರೀಯ ಸಂಬಂಧ ಒಳಗ. ಅದು ಯಾವ ರೀತಿ ಈ ಒಂದು ರಾಷ್ಟ್ರದ ಜೊತೆ ಯಾವ ರೀತಿ ಅಂತಾರಾಷ್ಟ್ರೀಯ ಸಂಬಂಧ ನೀಟಾಗಿ ಯಾವ್ದು ಪಾಯಿಂಟ್ ಬಿಡೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಭಾರತೀಯ ವಿದೇಶಾಂಗ ನೀತಿ ಅಂತಂದ್ರೆ ನಾವು ಆರ್ಮಿ ಚಾಪ್ಟರ್ಗಳು ಹೋಗ್ತೀವಿ. ಅಂದ್ರೆ ಭಾರತ ಮತ್ತು ನೆರೆಯ ರಾಷ್ಟ್ರಗಳೊಂದಿಗೆ ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾದ ಸಂಬಂಧ ಇದೆ, ಅದರಿಂದ ಆಗುವಂತಹ ಪ್ರಯೋಜನಗಳು, ಅದರಿಂದಾಗುವಂತಹ ಹಾನಿಗಳನ್ನು ಎಲ್ಲದ್ರ ಬಗ್ಗೆ ಈ ಒಂದು 6ನೇ ಚಾಪ್ಟರ್ ನಲ್ಲಿ ನಾವು ಓದ್ತೀವಿ. ಈಗ ನೆಕ್ಸ್ಟ್ ಯೂನಿಟ್ ಬಂದು ಭಾರತದಲ್ಲಿನ ರಾಜಕೀಯ ಸಂಸ್ಥೆಗಳು. ಅಂದ್ರೆ ಒಂದು ಭಾರತದ ರಾಜಕೀಯದೊಳಗ ಒಂದು ಕೇಂದ್ರ ಸರ್ಕಾರ ಹೆಂಗದ, ರಾಜ್ಯ ಸರ್ಕಾರ ಹೆಂಗದ, ರಾಷ್ಟ್ರಪತಿ ಹೆಂಗದ, ಚುನಾವಣಾ ಪದ್ಧತಿ ಹೆಂಗದ, ಮತ್ತ ಅಂತಾರಾಷ್ಟ್ರೀಯ ಸಂಬಂಧ ಹೆಂಗದ, ಅದಕ್ಕೆ ಬೇಕಾದಂತಹ ಒಂದು ಆಯೋಗಗಳು ಸಂಸ್ಥೆಗಳನ್ನು ನಾವು ಈ 7ನೇ ಚಾಪ್ಟರ್ ಒಳಗ ನಾವು ಕೂಲಂಕಷವಾಗಿ ನಾವು ಅಧ್ಯಯನ ಮಾಡ್ತೀವಿ.
ಈಗ ನೆಕ್ಸ್ಟ್ ಯೂನಿಟ್ ಬಂದು ಭಾರತದಲ್ಲಿ ಸಾರ್ವಜನಿಕ ಆಡಳಿತ. ಬಟ್ ಇವು ಯಾವ ರೀತಿ ಇಂಪಾರ್ಟೆಂಟ್ ಅದ ಅಂತಂದ್ರೆ ಈ ಚಾಪ್ಟರ್ ನಾನು ಒಂದು 20 ವಿಡಿಯೋ ಮಾಡ್ಬೋದು ನಾನು. ಅಷ್ಟ ಅದ ಇವು. ಇದು ಆಡಳಿತ ಯಾವ ರೀತಿ ಒಂದು ಸರ್ಕಾರ ಸೊಸೈಟಿ ಒಳಗ ಒಂದು ಆಡಳಿತ ಹೆಂಗಿರ್ಬೇಕು, ಅದು ಯಾವ ರೀತಿ ಒಂದು ಸಂಘಟನೆ ರೂಪದಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಕಾರ್ಯಗಳನ್ನು ಮಾಡ್ಬೇಕು, ಜನರ ಒಂದು ಆಸೆಗಳಿಗೆ ಮತ್ತು ಅವರೊಂದು ಅಪೇಕ್ಷೆಗಳಿಗೆ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ಬೇಕು. ಈ ಸಾರ್ವಜನಿಕ ಆಡಳಿತದಾಗ ನಾವು ನೋಡಿದಾಗ ಪ್ರತಿ ಒಂದು ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಆಡಳಿತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾರ್ವಜನಿಕ ಆಡಳಿತ ಬಹಳ ಮಹತ್ವ ಇರೋದು. ಅದ್ರ ಬಗ್ಗೆ ಒಂದು ಕೆಲವು ಉದಾಹರಣೆಗಳನ್ನು, ಥಿಯರಿಗಳನ್ನು ಮತ್ತೆ ಯಾರ್ಯಾರು ಅದರ್ಸ್ ಏನೇನು ಸಾರ್ವಜನಿಕ ಆಡಳಿತದ ಬಗ್ಗೆ ಯಾವ ರೀತಿ ಇರ್ಬೇಕಂತ ಈ ಯೂನಿಟ್ ಒಳಗ ಇದಾರ. ಅದು ಒಂದು ನಾನು ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಯೂನಿಟ್ ಬಂದು ಭಾರತದಲ್ಲಿ ಸಾರ್ವಜನಿಕ ಆಡಳಿತ. ಇವು ಯಾವ ರೀತಿ ಇಂಪಾರ್ಟೆಂಟ್ ಅದ ಅಂತಂದ್ರೆ ಈ ಚಾಪ್ಟರ್ ನಾನು ಒಂದು 20 ವಿಡಿಯೋ ಮಾಡ್ಬೋದು ಅಷ್ಟ ಅದ ಇವು. ಇದು ಆಡಳಿತ ಯಾವ ರೀತಿ ಒಂದು ಸರ್ಕಾರ ಸೊಸೈಟಿ ಒಳಗ ಒಂದು ಆಡಳಿತ ಹೆಂಗಿರ್ಬೇಕು, ಅದು ಯಾವ ರೀತಿ ಒಂದು ಸಂಘಟನೆ ರೂಪದಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಕಾರ್ಯಗಳನ್ನು ಮಾಡ್ಬೇಕು, ಜನರ ಒಂದು ಆಸೆಗಳಿಗೆ ಮತ್ತು ಅವರೊಂದು ಅಪೇಕ್ಷೆಗಳಿಗೆ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ಬೇಕು. ಈ ಸಾರ್ವಜನಿಕ ಆಡಳಿತದಾಗ ನಾವು ಪ್ರತಿ ಒಂದು ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಆಡಳಿತ ಇಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾರ್ವಜನಿಕ ಆಡಳಿತ ಬಹಳ ಮಹತ್ವ ಇರೋದು. ಅದ್ರ ಬಗ್ಗೆ ಒಂದು ಕೆಲವು ಉದಾಹರಣೆಗಳನ್ನು, ಥಿಯರಿಗಳನ್ನು ಮತ್ತೆ ಯಾರ್ಯಾರು ಅದರ್ಸ್ ಏನೇನು ಸಾರ್ವಜನಿಕ ಆಡಳಿತದ ಬಗ್ಗೆ ಯಾವ ರೀತಿ ಇರ್ಬೇಕಂತ ಈ ಯೂನಿಟ್ ಒಳಗ ಹೇಳಿದಾರ. ಅದು ಒಂದು ನಾನು ಕ್ಲಿಯರ್ ಆಗಿ ತಿಳಿಸ್ತೀನಿ. ಈಗ ನೆಕ್ಸ್ಟ್ ಲಾಸ್ಟ್ ಯೂನಿಟ್ 10ನೇ ಯೂನಿಟ್ ಅಲ್ಲಿ ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ನೀತಿ. ಈ ಭಾರತದೊಳಗ ಆಡಳಿತ ಹೇಗಿರ್ಬೇಕು, ಅದು ಜನರ ಒಂದು ಸಾರ್ವಜನಿಕರ ಒಂದು ನೀತಿಗಳನ್ನ ಯಾವ ರೀತಿ ಅದು ನಿರ್ವಹಿಸ್ಕೊತ ಹೋಗ್ತಾ ಇರ್ಬೇಕು. ಈಗ ಒಂದು ಕೂಲಿಗಾಗಿ ಕಾಳೆ ಯೋಜನೆ ಅಂತ ಒಂದು ಅದು ಜನರಿಗೆ ಹೆಂಗ್ ತಲುಪ್ತಾ ಇದ, ಅದು ಎಲ್ಲಾ ಪ್ರತಿಯೊಂದು ಹಂತದಲ್ಲೂ ಜಾರಿಗೆ ಬಂದು ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನೋದು ಈ ಚಾಪ್ಟರ್ ನಲ್ಲಿ ನಾವು ಓದ್ತಾ ಹೋಗ್ತೀವಿ. ಒಂದು ಆಡಳಿತ ಹೆಂಗಿರ್ಬೇಕು, ಅದನ್ನ ನಿರ್ವಹಿಸ್ಕೊಂಡು ಹೋಗುವಂತ ಅಧಿಕಾರಿಗಳು ಹೆಂಗಿರ್ಬೇಕು, ಅವ್ರಿಗೆ ಜವಾಬ್ದಾರಿ ಹೆಂಗಿರ್ಬೇಕು, ಪ್ರಜೆಗಳಿಗೆ ಅದು ಆ ಒಂದು ನಾಗರಿಕರಿಗೆ ಮತ್ತು ಎಲ್ಲರಿಗೂ ತಲುಪಿದೆಯಲ್ಲ, ಅದನ್ನ ಯಾವ ರೀತಿ ಜಾರಿಗೆ ಬಂದದ, ಅದು ಫಲಾನುಭವಿಗಳಿಗೆ ಹೋಗಿ ತಲುಪದ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಈ ಒಂದು ಯೂನಿಟ್ ಒಳಗೆ ನಾವು ಅಧ್ಯಯನ ಮಾಡ್ತೀವಿ. ಇಷ್ಟು ಈ ಒಂದು 10 ಯೂನಿಟ್ ಗಳನ್ನ ನಾವು ಈ ಕೆಸೆಟ್ ಸಿಲೆಬಸ್ ಒಳಗೆ ನೋಡ್ತಾ ಹೋಗ್ತೀವಿ. ಈ ಯೂನಿಟ್ 6 ಕಾಣ್ತದ, ಬಟ್ ಈ ವಿಷಯಗಳು ಬಹಳ ವಿಷಯವ. ನಾನ್ ಮುಂದೆ ನಿಮ್ಗೆ ಎಲ್ಲಾನು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಮತ್ತೆ ಇವತ್ತು ನೀವು ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಒಳಗ ನಿಮ್ಗೆ ಏನಾದ್ರೂ ನನ್ನ ವಿಡಿಯೋ ಸ್ಪೀಡ್ ಆಗಿತ್ತು, ಸ್ಲೋ ಆಗಿತ್ತು ಅಂತಂದ್ರೆ ನಿಮ್ ಕಮೆಂಟ್ ಸೆಕ್ಷನ್ ಒಳಗ ನೀವು ಹೇಳ್ಬೋದು. ಒಂದು ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇಷ್ಟ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.